Dear Father, we thank you for this evening time. ಪರಲೋಕದಲ್ಲಿರುವ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you for all these dear ones to gather this evening to listen the word of God. ಈ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನ ಕೇಳೋದಕ್ಕೋಸ್ಕರವಾಗಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಪ್ರಿಯ ದೇವ ಜನರನ್ನ ನೀನು ಆಶೀರ್ವದಿಸು. We thank you for all the members of the team. ಈ ಬಿಲ್ಡರ್ಸ್ ತಂಡದ ಪ್ರತಿಯೊಬ್ಬ ಸದಸ್ಯರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Lord, we pray that you may make us understand your word. ನಿನ್ನ ವಾಕ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. And all glory and honor belong to you. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲತಕ್ಕದಾಗಿರಲಿ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. Amen. And greetings to you all in Jesus' name, our risen Lord. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. It is a God's grace that He enabled us to come to the last month and second week of this year. ಈ ವರ್ಷದ ಕೊನೆ ತಿಂಗಳಿನ 2ನೇ ವಾರಕ್ಕೆ ಕಾಲಿಡೋದಕ್ಕೆ ದೇವರು ನಮಗೆ ಕೊಟ್ಟಂತ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. And we could be in the presence of the Lord whenever we get time. ನಮಗೆ ಸಮಯ ಸಿಕ್ಕಾಗೆಲ್ಲ ನಾವು ದೇವರ ಸನ್ನಿಧಾನದಲ್ಲಿ ಇರುವುದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. Without much introduction, I just want to go into the subject. ಇನ್ನು ಹೆಚ್ಚು ಪರಿಚಯ ನೀಡದೆ ನಾನು ನೇರವಾಗಿ ವಿಷಯಕ್ಕೆ ಬರುವುದಕ್ಕೆ ನಾನು ಬಯಸ್ತೇನೆ. Now we are looking into the third chapter of the same subject, that is rapture. ನಾವು ಈ ಎತ್ತಲ್ಪಡುವಿಕೆ ಎಂಬಂತ ಈ ಒಂದು ವಿಷಯದ ಕುರಿತಾಗಿ ಹಲವಾರು ಸಂಚಿಕೆಗಳಿಂದ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. We have seen something about the time of rapture in relation with tribulation. ಈ ಎತ್ತಲ್ಪಡುವಿಕೆಯ ಘಟನೆಯು ಈ ಕಡೆಯ ದಿನದಲ್ಲಿ ನಡೆಯುವಂತ ಈ ಮಹಾ ಸಂಕಟ ಕಾಲದ ಆ ಒಂದು ಕಾಲಾವಧಿಗೆ ಹೋಲಿಸಿಕೊಂಡು ಅನೇಕ ದೃಷ್ಟಿಕೋನಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. We have seen the mid-tribulation view, the post-tribulation view, and the pre-tribulation view. ಈ ಒಂದು ದೃಷ್ಟಿಕೋನ 3 ದೃಷ್ಟಿಕೋನಗಳನ್ನ ನಾವು ನೋಡಿದ್ದೇವೆ. ಅದ್ಯಾವುದಂದರೆ ಈ ಒಂದು ಸಂಕಟ ಕಾಲದ ಮಧ್ಯಭಾಗದಲ್ಲಿ ಸಭೆಯು ಎತ್ತಲ್ಪಡುತ್ತದೆ ಎಂದು ಹೇಳುವಂತ ಒಂದು ದೃಷ್ಟಿಕೋನ. ಎರಡನೇದಾಗಿ ಈ ಒಂದು ಸಂಕಟ ಕಾಲದ ನಂತರ ಸಭೆಯು ಎತ್ತಲ್ಪಡುತ್ತದೆ ಎಂದು ಹೇಳುವಂತ ಎರಡನೇ ದೃಷ್ಟಿಕೋನ. ಕೊನೆಯದಾಗಿ ಈ ಒಂದು ಸಂಕಟ ಕಾಲದ ಮೊದಲು, ಅದು ಸಂಭವಿಸೋಕ್ಕಿಂತ ಮೊದಲು ಸಭೆಯು ಎತ್ತಲ್ಪಡುತ್ತದೆ ಎಂದು ಹೇಳುವಂತ ಆ ಒಂದು ದೃಷ್ಟಿಕೋನವನ್ನ ನಾವು ನೋಡಿದ್ದೇವೆ. I want to continue the same subject, that is the time of rapture. ನಾನು ಇದೇ ಒಂದು ವಿಷಯವನ್ನ ಮುಂದುವರಿಸುವುದಕ್ಕೆ ನಾನು ಬಯಸ್ತೇನೆ. ಅದೇನೆಂದ್ರೆ ಎತ್ತಲ್ಪಡುವಿಕೆಯ ಸಮಯ. The time of the rapture is unknown. ಎತ್ತಲ್ಪಡುವಿಕೆಯ ಈ ಒಂದು ಘಟನೆ ಯಾವಾಗ ಸಂಭವಿಸುತ್ತದೆ ಅದರ ಸಮಯ ನಮಗೆ ಯಾರಿಗೂ ತಿಳಿದಿಲ್ಲ. First John chapter 2:28 and 3:2. ಮೊದಲನೇ ಯೋಹಾನ 2:28 ನಾವು ಇದನ್ನ ನೋಡ್ತೇವೆ. That very word is in the subjective mood. ಈ ಒಂದು ವಿಷಯವು ಅದು ಒಂದು ಸಬ್ಜೆಕ್ಟಿವ್ ಮೋಡ್ ನಲ್ಲಿ ಇರುವುದನ್ನು ನಾವು ನೋಡ್ತೇವೆ. That indicate that the fact of his coming is certain, but the time of his coming is quite unsure. ಇಲ್ಲಿ ನೋಡುವುದೇನೆಂದರೆ ಆತನ ಬರೋಣವು ಖಚಿತವಾದಂತ ಒಂದು ಸಂಗತಿಯಾಗಿದೆ, ಆದರೆ ಆ ಬರೋಣದ ಸಮಯ ಅದು ನಮಗೆ ತಿಳಿಯಪಡಿಸಲಾಗಲಿಲ್ಲ. So I think you will know what the mood is. ಆದ್ರಿಂದ ಇಲ್ಲಿರುವಂತ ಈ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. In Greek, the subjective mood is the mode of possibility. ಈ ಒಂದು ಗ್ರೀಕ್ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ನಾವು ನೋಡುತ್ತೇವೆ ಈ ಒಂದು ವಿಷಯದ ಆ ಒಂದು ಮನೋಭಾವ ಏನಿದೆ ಅದು ಸಕಾರಾತ್ಮಕವಾದಂತ ಒಂದು ದೃಷ್ಟಿಕೋನದಲ್ಲಿ ನಮಗೆ ಸೂಚಿಸುವಂತದಾಗಿದೆ. That is, mood expresses the relation of the action or state to reality.
ಅಂದ್ರೆ ವಾಸ್ತವದ ಕುರಿತಾಗಿರುವಂತ ಆ ಒಂದು ನಿಜಾಂಶವನ್ನ, ಆ ಒಂದು ಸಂದರ್ಭದ ಮನೋಭಾವ ನಮಗೆ ಖಚಿತಪಡಿಸುವಂತದಾಗಿದೆ. It answers the questions. ಇದು ಅನೇಕ ಪ್ರಶ್ನೆಗಳಿಗೆ ನಮಗೆ ಉತ್ತರವನ್ನು ಸಹ ನೀಡುವಂತದಾಗಿದೆ. Did it actually happen? ಇದು ನಿಜವಾಗಲೂ ಸಂಭವಿಸುತ್ತದೆ. There are two basic modes that are the indicative, that is, which is actual or real. That is indicative mode. ಆ ಸೂಚಿಸುವಂತ ಒಂದು ಮನೋಭಾವ ಅಂದ್ರೆ ನಿಜವಾಗ್ಲೂ ಅದು ಸಂಭವಿಸ್ತದ ಅಥವಾ ಇಲ್ಲವಾ ಎಂಬುವಂತ ಆ ಒಂದು ಸೂಚನೆಯನ್ನ ನೀಡುವಂತ ಎರಡು ಸೂಚನೆಗಳನ್ನ ನಾವು ನೋಡ್ತೇವೆ. Then subjective, then objective, imperative mode. ಅದು ಆ ವಿಷಯಕ್ಕೆ ಸಂಬಂಧಪಟ್ಟದಾಗಿದೆ ಮತ್ತು ವಸ್ತುಗೆ ಸಂಬಂಧಪಟ್ಟದಾಗಿದೆ ಮತ್ತು ಅದು ಅದರ ಅನ್ವಯ ಯಾವ ರೀತಿಯಾಗಿ ಅದರ ಅನ್ವಯವಾಗ್ತದೆ ಎಂಬುವಂತ ವಿಚಾರವನ್ನ ಈ ರೀತಿಯಾಗಿ ಮೂರು ವಿಧದಲ್ಲಿ ಅದನ್ನು ನಾವು ತಿಳಿದುಕೊಳ್ಳಬಹುದು. That is that which is possible. ಅಂದ್ರೆ ಸಂಭವಿಸಬಹುದೋ ಅಲ್ಲವೋ ಎಂಬಂತ ವಿಚಾರ. It is a mood of uncertainty. ಇದು ಒಂದು ಸಂಭವಿಸುತ್ತದೆಯೋ ಇಲ್ಲವೋ ಎಂಬುವಂತ ಆ ಒಂದು ಅನಿಶ್ಚಿತತೆಯನ್ನ ಸೂಚಿಸುವಂತದಾಗಿದೆ. We have an indicative mode in John 2:11. ಯೋಹಾನ 2:11 ಈ ಒಂದು ಮನೋಭಾವದ ಸೂಚನೆಯನ್ನ ನಾವಲ್ಲಿ ಕಾಣುವುದನ್ನು ನೋಡ್ತೇವೆ. That is, they believed. ಅಲ್ಲಿ ನಾವು ನೋಡ್ತೇವೆ ಅವರೆಲ್ಲರೂ ನಂಬಿದರು ಎಂಬುದಾಗಿ. That is action that is really taking place. ಅಲ್ಲಿ ನಿಜವಾಗಲೂ ಒಂದು ಕಾರ್ಯರೂಪದಲ್ಲಿ ಒಂದು ಆಕ್ಷನ್ ಅಥವಾ ಒಂದು ಕೆಲಸ ಅಲ್ಲಿ ನಡೀತಾ ಇರುವುದನ್ನು ನಾವು ನೋಡ್ತೇವೆ. In John 11:40, ಯೋಹಾನ 11:40 we have an example of subjunctive mood. ಅಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತ ಆ ಒಂದು ಮನೋಸ್ಥಿತಿಯನ್ನ ನಾವಲ್ಲಿ ನೋಡಬಹುದು. There it says that if you believe, you will see the glory of God. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವಿರಿ ಎಂಬುದಾಗಿ ನಾವು ನೋಡ್ತೇವೆ. That means the action is not taking place. ಅಂದ್ರೆ ಅಲ್ಲಿ ನಿಜವಾಗ್ಲೂ ಆ ಒಂದು ಘಟನೆ ಸಂಭವಿಸಲಿಲ್ಲ. In Septuagint, we have an example for objective mode, that is Job 23:3. ಯೋಬನ ಪುಸ್ತಕ 23:3 ಸೆಪ್ಚುಯೆಂಟ್ ಎಂಬುದಾಗಿ ನಾವು ಹೇಳ್ತೇವೆ. ಅಂದ್ರೆ ಮೋಶೆಯ ಧರ್ಮಶಾಸ್ತ್ರದ ಆ ಒಂದು ಗ್ರಂಥಗಳನ್ನ ನಾವು ನೋಡಿ ಅದನ್ನು ಹೇಳುವಂಥದ್ದು. ಅಲ್ಲಿ ನಾವು ವಸ್ತು ಸಂಬಂಧಪಟ್ಟವಾಗಿ ನಾವು ಒಂದು ಉದಾಹರಣೆಯನ್ನ ನಾವಲ್ಲಿ ನಾವು ನೋಡ್ತೇವೆ. Here the action is not taking but subjectively possible. ಅಲ್ಲಿ ನಿಜವಾಗ್ಲೂ ಆ ಒಂದು ಘಟನೆ ಸಂಭವಿಸಲಿಲ್ಲ, ಆದರೆ ಆ ಘಟನೆ ಸಂಭವಿಸುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಒಳಪಟ್ಟಿದೆ ಎನ್ನುವುದನ್ನು ನಾವು ಕಾಣ್ತೇವೆ. An example for the imperative mode we have in Mark 1:15. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಆ ಒಂದು ಘಟನೆ ಸಂಭವಿಸ್ತದೋ ಇಲ್ಲವೋ ಎಂಬಂತದನ್ನ ಅನ್ವಯಿಸಿಕೊಂಡು ಹೇಳುವುದನ್ನು ನಾವು ನೋಡ್ತೇವೆ. The word is believe. ಅಲ್ಲಿ ನಾವು ನೋಡುವಂತ ಪದ ನಂಬಿರಿ ಎಂಬುವಂತ ಪದ. That means not taking place but voluntarily is possible. ಅಂದ್ರೆ ಆ ಘಟನೆ ಅಥವಾ ಸಂಭವ ಇನ್ನೂ ಜರಗಲಿಲ್ಲ, ಆದರೆ ಅದು ನಿಶ್ಚಲವಾಗಿ ನಡೆಯುವುದಕ್ಕೆ ಎಲ್ಲಾ ಸಾಧ್ಯತೆಗಳಿವೆ. Imperative is a command. ಇದು ಒಂದು ಆಜ್ಞೆಯಾಗಿದೆ. There is possibility. ಅಂದ್ರೆ ಅಲ್ಲಿ ಸಂಭವ ಸಾಧ್ಯತೆ ಇದೆ ಎಂಬುದಾಗಿ ನಮಗೆ ತಿಳಿಯಪಡಿಸುತ್ತಾರೆ. The Lord Jesus himself said, ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ, but that of the day and of the hour no one knows, not even the angels in heaven, not the Son, but only the Father. That is, we have in Mark 13:32. ಮಾರ್ಕನ ಸುವಾರ್ತೆ 13:32 ನಾವು ನೋಡ್ತೇವೆ, ಯೇಸು ಸ್ವಾಮಿ ತಾನೇ ಸ್ವತಃ ಹೇಳಿದಂತ ಮಾತು, ಆ ದಿನ ಆ ಗಳಿಗೆಯ ಬಗ್ಗೆ ಯಾರೂ ತಿಳಿಯೋದು, ಪರಲೋಕದಲ್ಲಿರುವ ದೇವದೂತರಿಗೂ ತಿಳಿಯೋದು, ತಂದೆಯ ದೇವರಿಗೆ ಮಾತ್ರ ತಿಳಿದದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. And Matthew records that therefore you also must be ready, for the Son of Man is coming at an hour you do not expect.
ಆದ ಕಾರಣ ಮತ್ತಾಯನು ಸಹ ಹೇಳ್ತಾನೆ, ಆದ ಕಾರಣ ನಾವೆಲ್ಲರೂ ಸಿದ್ಧರಾಗಿರಬೇಕು. ಯಾಕಂದ್ರೆ ನಾವು ನಿರೀಕ್ಷಿಸದೆ ಇರುವಂತ ಆ ಒಂದು ಸಮಯದಲ್ಲಿ ದೇವಕುಮಾರನು ಪ್ರತ್ಯಕ್ಷನಾಗುತ್ತಾನೆ ಎಂಬುದಾಗಿ ಹೇಳ್ತಾನೆ. And again in Matthew 25:13, watch therefore, for you know neither the day nor the hour. ಅದೇ ರೀತಿಯಾಗಿ ಮತ್ತಾಯ 25:13 ನಾವು ನೋಡ್ತೇವೆ, ಆದ್ದರಿಂದ ನೀವು ನಿರೀಕ್ಷಿಸುತ್ತಾ ಕಾಯ್ತಾ ಇರಿ, ಯಾಕಂದ್ರೆ ಆ ದಿನ ಆ ಗಳಿಗೆ ಸಂಭವಿಸುವಂತದ್ದು ನಿಮಗೆ ಗೊತ್ತಿಲ್ಲ ಎಂಬುದಾಗಿ. You also must be ready, for the Son of Man is coming at an unexpected hour. Luke 12:40. ಲೂಕ 12:14 ನಾವು ನೋಡ್ತೇವೆ, ಆದ ಕಾರಣ ನೀವು ಯಾವಾಗಲೂ ಸಿದ್ಧರಾಗಿರಿ, ಯಾಕಂದ್ರೆ ದೇವಕುಮಾರನು ನಾವು ನಿರೀಕ್ಷಿಸದೇ ಇರುವಂತ ಸಮಯದಲ್ಲಿ ಆತನು ಪ್ರತ್ಯಕ್ಷನಾಗುತ್ತಾನೆ. That day and hour no one knows, but the Father only confirms that every detail of his mission was in response to divine agreement. Therefore, Jesus simply says that we cannot know when he is coming back. ಆದ ಕಾರಣ ಯೇಸು ಸ್ವಾಮಿ ಬಹಳ ಕಡಾಖಂಡಿತವಾಗಿ ಹೇಳ್ತಾನೆ, ಆತನ ಬರೋಣ ನಮಗೆ ಗೊತ್ತಿಲ್ಲ, ಅದು ಅನಿರೀಕ್ಷಿತವಾದಂತ ಒಂದು ಸಮಯದಲ್ಲಿ ನಡೀತದೆ. ಯಾಕಂದ್ರೆ ತಂದೆಯಾದ ದೇವರು ಆತನ ದೈವಿಕವಾದಂತಹ ಯೋಜನೆಗಳು ನೆರವೇರುವ ಕಾಲ ಕೂಡಿ ಬಂದಾಗ ಈ ಘಟನೆ ನಡೆಯುತ್ತದೆ ಎಂಬುದಾಗಿ ಹೇಳ್ತಾನೆ. In relation to the tribulation, we can say it is mid-tribulation or post-tribulation or pre-tribulation. ಆದರೆ ಈ ಒಂದು ಸಂಕಟ ಕಾಲದ ಈ ಒಂದು ಘಟನೆಗೆ ಸಂಬಂಧವಾಗಿ ಅದರ ಜೊತೆಯಾಗಿ ನಾವು ಹೋಲಿಕೆ ಮಾಡಿಕೊಂಡು ನಾವು ಹೇಳ್ತೇವೆ, ಸಮಯ ಬಹುಶಃ ಈ ಒಂದು ಸಂಕಟ ಕಾಲದ ಮಧ್ಯದಲ್ಲಿ ಅಥವಾ ನಂತರದಲ್ಲಿ ಅಥವಾ ಮೊದಲೇ ಸಂಭವಿಸಬಹುದು ಎಂಬುದಾಗಿ ನಾವು ಹೇಳ್ಬೋದು. But nobody can say exactly at what time Jesus will come again. ಆದರೆ ಯಾರೂ ಸಹ ಯೇಸು ಸ್ವಾಮಿ ಯಾವ ಸಮಯದಲ್ಲಿ ಬರ್ತಾನೆ ಎಂಬುದಾಗಿ ನಿರ್ದಿಷ್ಟವಾಗಿ ಅದನ್ನ ಸೂಚಿಸುವುದಕ್ಕೆ ಸಾಧ್ಯವಿಲ್ಲ. That's why at the beginning I said that his time was coming is unknown. ಆದ ಕಾರಣ ನಾನು ಅದನ್ನ ನಿಮಗೆ ಹೇಳಿದೆ, ಆತನ ಬರೋಣದ ಸಮಯ ನಮಗೆ ಯಾರಿಗೂ ತಿಳಿದಿಲ್ಲ ಎಂಬುದಾಗಿ. It's not only unknown, but it's unknowable. ಇದು ನಮಗೆ ಗೊತ್ತಿಲ್ಲ ಅಷ್ಟು ಮಾತ್ರವಲ್ಲದೆ ನಾವಿದನ್ನ ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. Like the Jehovah's Witness, many in the history have come with specific date and time for Christ's return. ನಾವು ನೋಡ್ತೇವೆ, ಯೆಹೋವನ ಸಾಕ್ಷಿಗಳಲ್ಲಿ ಅನೇಕರು ಈ ಒಂದು ಬರೋಣದ ಒಂದು ಸಂಬಂಧದಲ್ಲಿ ಅವರು ನಿರ್ದಿಷ್ಟವಾದಂತ ಒಂದು ದಿನಾಂಕವನ್ನ, ವರ್ಷವನ್ನ, ತಿಂಗಳನ್ನ ಸೂಚಿಸಿಕೊಂಡು ಅದನ್ನ ಮುಂತಿಳಿಸುತ್ತಿರುವುದನ್ನ ನಾವು ನೋಡಿದ್ದೇವೆ. Even today, people are appearing, claiming special revelation or personal words from Jesus about the exact timing of his coming. ಇವತ್ತು ಸಹ ನಾವು ನೋಡುತ್ತೇವೆ, ಅನೇಕರು ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಅವರು ಅನೇಕ ಪ್ರವಾದನೆಯಾಗಿ ಅವರು ದಿನಾಂಕಗಳನ್ನ, ತಾರೀಖುಗಳನ್ನ ಅವರು ಪ್ರವಾದನಾ ನುಡಿಗಳಾಗಿ ಸೂಚಿಸ್ತಾ ಇರುವುದನ್ನ ನಾವು ನೋಡಬಹುದು. All of them have proved wrong. ಅವರೆಲ್ಲರೂ ತಪ್ಪಾಗಿದ್ದಾರೆ ಎಂಬುದನ್ನ ಅವರೇ ಸ್ವತಃ ಸಾಬೀತುಪಡಿಸಿಕೊಂಡಿದ್ದಾರೆ. The time that the coming of the Lord we cannot know. ಆದ್ದರಿಂದ ಆತನ ಬರೋಣದ ಸಮಯವನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. That is God's will. ಅದು ದೇವರ ಚಿತ್ತವಾಗಿದೆ. Therefore, all such predictions, revelations, visions, special words from God, etc., regarding the time of his coming are mere speculations and are unscriptural. ಆದ ಕಾರಣ ಮುಂಬರುವಂತ ಸಮಯದ ಕುರಿತಾಗಿ ಈ ರೀತಿಯಾಗಿ ಮಾಡುವಂತೆಲ್ಲ ಪ್ರವಾದನೆಗಳು, ಪ್ರಕಟಣೆಗಳು, ದರ್ಶನಗಳು, ದೇವರ ವಿಶೇಷ ಮಾತುಗಳು ಇತ್ಯಾದಿಗಳು ಇವೆಲ್ಲವೂ ಕೇವಲ ಊಹಾಪೋಹಗಳಾಗಿವೆ ಹೊರತು ಅವ್ಯಾವುದು ಸತ್ಯವೇದದಲ್ಲದವು. So nobody should be perplexed by hearing such news here and there. ಆದ್ದರಿಂದ ಇಂತಹ ಸುದ್ದಿಗಳನ್ನ ಅಲ್ಲಿ ಇಲ್ಲಿ ನಾವು ಕೇಳುವಾಗ ಅದನ್ನ ಕೇಳಿ ನಾವು ಗಾಬರಿಗೊಳ್ಳುವುದಾಗ್ಲಿ ಅಥವಾ ಗಲಿಬಿಲಿಗೊಳ್ಳುವುದಾಗ್ಲಿ ಆಗಬಾರದು. In order to explain the unexpectedness
ಈ God has used certain historical facts and parables. ಈ ಒಂದು ಅನಿರೀಕ್ಷಿತತೆಯನ್ನ, ಸಮಯದ ಕುರಿತಾಗಿರುವಂತಹ ಅನಿರೀಕ್ಷತೆಯನ್ನ ವಿವರಿಸುವುದಕ್ಕೋಸ್ಕರವಾಗಿ ನಾವು ನೋಡುತ್ತೇವೆ, ಅನೇಕ ಐತಿಹಾಸಿಕ ಸಂಗತಿಗಳನ್ನ, ಸಾಮ್ಯಗಳನ್ನ ಬಳಸಿಕೊಂಡಿರುವುದನ್ನ ನಾವು ನೋಡುತ್ತೇವೆ. But almost all the evangelicals misunderstood these parables for rapture, whereas they are specific references to the great tribulation which must precede the second advent of the second coming of our Lord Jesus Christ. ಆದರೆ ಬಹುತೇಕ ಎಲ್ಲ ಇವಾಂಜಲಿಕಲ್ ಅಂದ್ರೆ ಸುವಾರ್ತೀಕರಣವಾಗಿಸುವಂತ ಈ ಸಭೆಗಳು ಎಂಬುದಾಗಿ ನಾವೇನ್ ಕರಿತೇವೆ, ಈ ಸಾಮ್ಯಗಳನ್ನ, ವಿಶೇಷವಾಗಿ ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟದ್ದಾಗಿರುವಂತಹ ಈ ಸಾಮ್ಯಗಳನ್ನ ಅವರು ತಪ್ಪಾಗಿ ಅರ್ಥೈಸಿಕೊಳ್ಳುವವರಾಗಿದ್ದಾರೆ. ಮತ್ತು ಅವು ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದ ನಂತರ ಮಹಾಸಂಕಟ ಕಾಲದ ನಿರ್ದಿಷ್ಟ ಉಲ್ಲೇಖಗಳಾಗಿ ಅವರು ವ್ಯಾಖ್ಯಾನಿಸುವುದನ್ನು ಸಹ ನಾವು ನೋಡ್ತೇವೆ. The great tribulation is the wrath to come, from which the church believers to be delivered, that we have in 1 Thessalonians 1:9-10, because for God has not destined us for wrath, but to obtain salvation through our Lord Jesus Christ. Thessalonians 5:9 of first. ಆದ ಕಾರಣ ನಾವು ನೋಡ್ತೇವೆ, ಮಹಾಸಂಕಟವು ಸಭೆ ಅಂದ್ರೆ ವಿಶ್ವಾಸಿಗಳೆಂಬುದಾಗಿ ನಾವೇನ್ ಹೇಳ್ತೇವೆ, ಬಿಡುಗಡೆಯಾಗಬೇಕಾದ ಬರಲಿರುವ ಕ್ರೋಧವಾಗಿದೆ. 1 ಥೆಸಲೋನಿಕ 1ನೇ ಅಧ್ಯಾಯ 9-10 ನಾವು ನೋಡ್ತೇವೆ. ಯಾಕಂದ್ರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಬೇಕೆಂದು ಆತನು ನೇಮಿಸಿದ್ದಾನೆ. 1 ಥೆಸಲೋನಿಕ 5ನೇ ಅಧ್ಯಾಯ 9 ನಾವು ನೋಡ್ತೇವೆ. So in order to elaborate the idea of the time of the rapture, Jesus Christ himself used certain historical facts and certain parables. ಈ ಒಂದು ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟದಾಗಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತಾನೇ ಸ್ವತಃ ಇತಿಹಾಸದಲ್ಲಿ ಅಂದ್ರೆ ಚರಿತ್ರೆಯಲ್ಲಿ ನಡೆದಂತಹ ಘಟನೆಗಳನ್ನ ಆತನು ಅಳವಡಿಸಿಕೊಂಡು ಅನೇಕ ಸಂಗತಿಗಳನ್ನ ಮತ್ತು ಸಾಮ್ಯ ರೂಪದಲ್ಲಿ ಅನೇಕ ವಿಚಾರಗಳನ್ನ ಆತನು ನಮಗೆ ತಿಳಿಯಪಡಿಸಿದ್ದಾನೆ. But most of us misunderstood for tribulation. ಅನೇಕರು ಈ ಒಂದು ಎತ್ತಲ್ಪಡುವಿಕೆಯ ಈ ಒಂದು ಘಟನೆಯನ್ನ ಮಹಾಸಂಕಟ ಕಾಲಕ್ಕೆ ನಾವು ತಪ್ಪಾಗಿ ಅದನ್ನು ಅರ್ಥೈಸಿಕೊಂಡಿದ್ದೇವೆ. So let us examine them briefly. ಆದ್ರಿಂದ ಈ ಸಮಯದಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡೋಣ. The phrase the days of Noah, ನೋವನ ದಿನಗಳು ಎಂಬಂತ ಈ ಒಂದು ಹೇಳಿಕೆ, and the parabolic teaching of the fig tree, ಅಷ್ಟು ಮಾತ್ರವಲ್ಲದೆ ಈ ಒಂದು ಅಂಜೂರ ಮರದ ಆ ಒಂದು ಸಾಮ್ಯವನ್ನ, the 2 men and the 2 women, ಇಬ್ಬರು ಪುರುಷರು ಮತ್ತು ಇಬ್ಬರು ಸ್ತ್ರೀಯರು, the householder, ಆ ಗೃಹಸ್ಥ, the unfaithful servants, ಅಪನಂಬಿಗಸ್ತನಾದಂತ ಸೇವಕನು, 10 virgins. 10 ಕನ್ಯೆಯರು. All these teach the watchfulness and readiness of the coming of Lord Jesus Christ. ಈ ಎಲ್ಲ ಸಾಮ್ಯಗಳು, ಈ ಎಲ್ಲ ಘಟನೆಗಳು, ಯೇಸು ಸ್ವಾಮಿ ಹೇಳಿದಂತೆ ಈ ಮಾತುಗಳು, ಇವೆಲ್ಲವೂ ಯೇಸು ಕ್ರಿಸ್ತನ ಎರಡನೇ ಆಗಮನಕ್ಕೆ ನಾವು ಜಾಗರೂಕರಾಗಿರಬೇಕು ಮತ್ತು ಸಿದ್ಧವುಳ್ಳವರಾಗಿರಬೇಕು ಎಂಬಂತ ವಿಚಾರವನ್ನ ಕಲಿಸುವಂತದಾಗಿದೆ. It is not an explanation to rapture. ಇದು ಎತ್ತಲ್ಪಡುವಿಕೆಗೆ ಇರುವಂತ ಒಂದು ವಿಶ್ಲೇಷಣೆಗಳಲ್ಲ. Let us examine and explain it briefly. The number 1 is the fig tree. ಇವೆಲ್ಲವನ್ನ ನಾವು ಸಂಕ್ಷಿಪ್ತವಾಗಿ ಒಂದೊಂದಾಗಿ ನಾವು ಅದನ್ನ ವಿವರಿಸ್ತಾ ನಾವು ನೋಡೋಣ. ಮೊದಲನೇದಾಗಿ ಅಂಜೂರದ ಮರ. The budding is an annual recurrence. ಮೊಗ್ಗುವಿಕೆ ಅಂದ್ರೆ ಈ ಅಂಜೂರ ಮರದ ಮೊಗ್ಗು ಇಡುವಂತ ಆ ಒಂದು ಕಾಲ ಸಮಯ, ಇದು ಪ್ರತಿ ವರ್ಷ ಮರಳಿ ಬರುವಂತ ಒಂದು ವಿಷಯ. Like fig tree is barren for months, the nation Israel will be without any significance or precision for centuries. ಯಾವ ರೀತಿಯಾಗಿ ಈ ಒಂದು
ಅಂಜೂರದ ಮರವು ಅನೇಕ ತಿಂಗಳುಗಳವರೆಗೆ ಅದು ಬಂಜೆಯಾಗಿರುತ್ತದೋ, ಅಂದ್ರೆ ಹಣ್ಣು ಅಥವಾ ಕಾಯಿ ಕೊಡುವುದಿಲ್ಲವೋ, ಅದೇ ರೀತಿಯಾಗಿ ಇಸ್ರಾಯೇಲರು ಸಹ ಅನೇಕ ವರ್ಷಗಳ ಕಾಲ ಅವರು ದೇವರಿಗೆ ಫಲಕಾರಿಯಾಗದೇ ಇರುವುದನ್ನು ನಾವು ನೋಡುತ್ತೇವೆ. This is what Jesus is explaining to the disciples. ಈ ವಿಷಯವನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ವಿವರಿಸ್ತಾ ಇದ್ದಾನೆ. The budding of the fig tree is an indication to the renewal of the nation Israel's nationalism. ಈ ಒಂದು ಅಂಜೂರದ ಮರವು ಅದು ಯಾವಾಗ ಮುಗ್ಗುವಿಕೆ ಪ್ರಾರಂಭವಾಗುತ್ತದೋ ಆಗ ಇಸ್ರಾಯೇಲ್ ದೇಶವು ಅವರೊಂದು ರಾಷ್ಟ್ರವಾಗಿ ಅವರು ಪ್ರಚಲಿತವಾಗಿ ಅವರು ಮುಂಬರುವಂತಹ ದಿನಗಳಾಗಿರುವಂತದನ್ನ ಸೂಚನೆ ಮಾಡುವಂತದಾಗಿದೆ. This is something concerning to Israel. The Jews are not the church. ಈ ಒಂದು ವಿಚಾರ ಇದು ವಿಶೇಷವಾಗಿ ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಸಂಬಂಧಪಟ್ಟಂತ ಒಂದು ಹೋಲಿಕೆಯಾಗಿದೆ. ಇದು ಸಭೆಗೆ ಅನ್ವಯಿಸುವುದಿಲ್ಲ. First of all, the primary reference of Luke in chapter 21 is to the nation Israel, who is already in tribulation and therefore watch. ಆದ ಕಾರಣ ಲೂಕನ ಸುವಾರ್ತೆ 21ನೇ ಅಧ್ಯಾಯ ಮುಖ್ಯವಾಗಿ ಇದು ಇಸ್ರಾಯೇಲ್ ಜನಾಂಗಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಸೂಚಿಸಿರುವಂತಹ ಒಂದು ವಿಚಾರವಾಗಿದೆ. ಯಾಕಂದ್ರೆ ಈಗಾಗಲೇ ಅವರು ಸಂಕಟ ಕಾಲದಲ್ಲಿ ಹಾದು ಹೋಗುವುದರ ನಿಮಿತ್ತವಾಗಿ ಅವರು ಎಚ್ಚರಿಕೆ ವಹಿಸಬೇಕಾಗಿ ಯೇಸು ಸ್ವಾಮಿಯಲ್ಲಿ ಸೂಚಿಸುವುದನ್ನು ನಾವು ನೋಡ್ತೇವೆ. Therefore, it is not applicable to New Testament church. ಆದ ಕಾರಣ ಇದು ಹೊಸ ಒಡಂಬಡಿಕೆ ಸಭೆಗೆ ಅನ್ವಯಿಸುವುದಿಲ್ಲ. Therefore, it is also not applicable to rapture. ಆದ ಕಾರಣ ಇದು ಎತ್ತಲ್ಪಡುವಿಕೆಗೂ ಸಂಬಂಧಿಸುವುದಿಲ್ಲ. Further, to escape from all these things, that is Luke 21:36, are judgments associated with that day. ಅಷ್ಟು ಮಾತ್ರವಲ್ಲದೆ ಈ ಒಂದು ಲೂಕ 21ಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುತ್ತೇವೆ ನ್ಯಾಯ ತೀರ್ಪುಗಳಿವೆ. ಆ ಒಂದು ನ್ಯಾಯ ತೀರ್ಪುಗಳು ಇವೆಲ್ಲವೂ ಸಹ ಮಹಾಸಂಕಟ ಕಾಲದಲ್ಲಿ ಸಂಭವಿಸುವಂತ ನ್ಯಾಯ ತೀರ್ಪಾಗಿದೆ. It is clearly mentioned in 21:34 of Luke. ಇದು ಬಹಳ ಸ್ಪಷ್ಟವಾಗಿ ಲೂಕನ ಸುವಾರ್ತೆ 21:34ರಲ್ಲಿ ತಿಳಿಯಪಡಿಸಲಾಗಿದೆ. That day is the day of Lord, that's Malachi 4:5-6. ಆ ದಿನವು, ನ್ಯಾಯ ತೀರ್ಪಿನ ಆ ದಿನವು ಅದು ಕರ್ತನ ದಿನವಾಗಿದೆ ಎಂಬುದನ್ನು ನಾವು ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಮಲಾಕಿ ಪುಸ್ತಕದಲ್ಲಿ 4ನೇ ಅಧ್ಯಾಯ 5-6 ವಚನಗಳಲ್ಲಿ ನಾವು ನೋಡ್ತೇವೆ. This word that day is used technically. ಈ ಒಂದು ಪದವನ್ನ, ಕರ್ತನ ದಿನ ಎಂಬಂತ ಈ ಒಂದು ಪದವನ್ನ ತಾಂತ್ರಿಕವಾಗಿ ಬಳಸಲಾಗಿದೆ. Which indicates the great tribulation, the second advent of Christ, the millennium until the new heavens and new earth. All this include by the term that day or day of the Lord. ಅಂದ್ರೆ ಕರ್ತನ ದಿನ ಎಂಬುದಾಗಿ ನಾವು ಹೇಳುವಂತ ಈ ಒಂದು ಪದ ಪ್ರಯೋಗ ಇವೆಲ್ಲವೂ ಮಹಾಸಂಕಟ ಕಾಲದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣ, ಹೊಸ ಪರಲೋಕ, ಹೊಸ ಭೂಮಿ ಮತ್ತು ಸಹಸ್ರಮಾನ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟು ಒಳಗೊಂಡಿರುವಂತ ಒಂದು ಪದವಾಗಿದೆ ಈ ಒಂದು ಕರ್ತನ ದಿನ ಎಂಬಂತ ಈ ಪದ ಪ್ರಯೋಗ. In other words, the day of the Lord is not a 24-hour day. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಕರ್ತನ ದಿನ ಎಂಬುದಾಗಿ ನಾವು ಹೇಳುವಂಥದ್ದು ಈ ಒಂದು ದಿನ ಇದು ಕೇವಲ 24 ತಾಸುಗಳು ಅಲ್ಲ. It's a period of time. ಇದು ಒಂದು ಕಾಲಾವಧಿಯಾಗಿದೆ. Many events has to take place during this period. ಈ ಒಂದು ಕಾಲಾವಧಿಯಲ್ಲಿ ಅನೇಕ ಘಟನೆಗಳು ಸಂಭವಿಸಬೇಕಾಗಿದೆ. We are not ignoring the fact that watchfulness is entirely entrusted or certainly entrusted upon church apart from being worthy to join in rapture. ನಾವು ನೋಡ್ತೇವೆ ಜಾಗರೂಕತೆ ಎಂಬುವಂಥದ್ದು ಖಂಡಿತವಾಗಿಯೂ ಸಭೆಯ ಮೇಲೆ ವಹಿಸಲಾಗಿದೆ. ಈ ಅಂಶವನ್ನ ನಾವು ನಿರ್ಲಕ್ಷಿಸ್ತಾ ಇಲ್ಲ. 1 ತೆಸಲೋನಿಕ 5:6, ತೀತನ
ಪತ್ರ 2:13 ನಾವು ನೋಡ್ತೇವೆ, ಎತ್ತಲ್ಪಡುವಿಕೆಯಲ್ಲಿ ಸೇರಲು ಅರ್ಹರಾಗಿರುವುದಲ್ಲದೆ, ಇದು ಆ ಒಂದು ವಿಚಾರವನ್ನ ನಾವು ನೋಡುವಾಗ ಅದು ಖಂಡಿತವಾಗಲೂ ಜಾಗರೂಕತೆಯನ್ನ ನಿಶ್ಚಲವಾಗಿ ಅದು ಸೂಚಿಸುವಂತ ವಿಚಾರವಾಗಿದೆ. But as many people teach that watchfulness is not a requirement, or is not a quality to become a part of rapture. ಈ ಒಂದು ಎತ್ತಲ್ಪಡುವಿಕೆಯ ಒಂದು ಭಾಗವಾಗಿ ಈ ಒಂದು ನಾವು ಹೇಳುವಂತ ವಿಚಾರ, ಜಾಗರೂಕತೆಯ ವಿಚಾರ ಅಂದ್ರೆ ಎಚ್ಚರಿಕೆಯ ವಿಚಾರ, ನಾವು ನಿರೀಕ್ಷೆಯ ವಿಚಾರ ನಾವೇನ್ ಹೇಳ್ತೇವೆ ಅವೆಲ್ಲವೂ ಸಂಬಂಧವಾಗಿದೆ ಅಥವಾ ಒಳಗೊಂಡದಾಗಿದೆ ಎಂಬುದನ್ನು ನಾವು ಖಚಿತಪಡಿಸ್ತಾ ಇದ್ದೇವೆ. But church is asked to wait and watch. ಆದರೆ ಸಭೆಯು ಅದು ಎಚ್ಚರಿಕೆಯಿಂದ ಕಾಯಬೇಕಾಗಿದೆ. The qualification or the requirement to be raptured is in Christ. ಈ ಒಂದು ಎತ್ತಲ್ಪಡುವಿಕೆಯಲ್ಲಿ ಯೋಗ್ಯರಾಗಿ ಅದರಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾದ ಅರ್ಹತೆ ನಾವು ಜಾಗರೂಕರಾಗಿ ನಾವು ಕಾಯಬೇಕಾಗಿದೆ. If you are in Christ, then you will rapture, no doubt about that. ನೀವು ಕ್ರಿಸ್ತನಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನೀವು ಎತ್ತಲ್ಪಡುವಿಕೆಯಲ್ಲಿ ಪಾಲ್ಗೊಳ್ಳುತ್ತೀರಿ. Well, the characteristic of the days of Noah, the second one. ಎರಡನೇದಾಗಿ ನಾವು ನೋಡುತ್ತೇವೆ ನೋಹನ ದಿನದ ಕುರಿತಾಗಿರುವಂತಹ ಗುಣಲಕ್ಷಣಗಳು. That also explain the unexpectedness. ಅಲ್ಲಿಯೂ Will be repeated at the end time with all sorts of evil, of violence, earthly, sensual and sexual pleasures, materialism, similar to those referred to in the book of Revelation. ಇಲ್ಲಿ ನಾವು ನೋಡುತ್ತೇವೆ ನೋಹನ ದಿನದ ಗುಣಲಕ್ಷಣಗಳು ಅಂತ್ಯಕಾಲದಲ್ಲಿ ಎಲ್ಲಾ ರೀತಿಯ ಹಿಂಸೆ, ಭೌತಿಕ ಭೋಗಾಸಕ್ತಿಯ ಮತ್ತು ಲೈಂಗಿಕ ಸುಖಗಳು ಪ್ರಕಟಣೆ ಪುಸ್ತಕದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತೆ ಭೌತಿಕತೆಯೊಂದಿಗೆ ಪುನರಾವರ್ತಿಸಲ್ಪಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇದನ್ನ ಪ್ರಕಟಣೆ ಗ್ರಂಥ 3:10, 6:10, 11:10, 13, 6 ಮತ್ತು 14ನೇ ವಚನಗಳಲ್ಲಿ ನಾವು ಇದನ್ನು ನೋಡ್ತೇವೆ. We know in Noah's time also he preached about 120 days. ನಮ್ಗೆ ಗೊತ್ತಿದೆ ನೋಹನು ಹೆಚ್ಚು ಕಡಿಮೆ 120 ವರ್ಷಗಳ ಕಾಲ ಅವನು ಸುವಾರ್ತೆಯನ್ನ ಸಾರಿದನು. But none of the listeners took it seriously. ಆದರೆ ಯಾರೂ ಸಹ ಅವನ ಸುವಾರ್ತೆಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. They went on their life as usual. ಅವರು ತಮ್ಮ ದೈನಂದಿನ ಜೀವನವನ್ನ ಯಥಾಸ್ಥಿತಿ ಯಾವ ರೀತಿಯಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು ಹಾಗೆ ಅವರು ಜೀವನವನ್ನ ಸಾಗಿಸಿದರು. They never expected the time of judgment. ಅವರು ದೇವರ ನ್ಯಾಯ ತೀರ್ಪಿನ ದಿನವನ್ನ ಅವರು ನಿರೀಕ್ಷಿಸಿರಲಿಲ್ಲ. It suddenly happened. ಅದು ಇದ್ದಕ್ಕಿದ್ದ ಹಾಗೆ ಸಂಭವಿಸಿತು. So the characteristic of the days of Noah is unexpectedness. ಆದ್ದರಿಂದ ನೋಹನ ದಿನಗಳ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇದು ಅನಿರೀಕ್ಷಿತವಾಗಿ ನಡೆಯುವಂತ ಒಂದು ಘಟನೆಯಾಗಿದೆ. Unexpectedly God sent flood to that generation as a means of divine judgment which was destructive in nature. ನಾವು ನೋಡ್ತೇವೆ ದೇವರ ಆ ಒಂದು ನ್ಯಾಯವಿಧಿಯು ಅದು ಅನಿರೀಕ್ಷಿತವಾಗಿ ನಾವು ನೋಡ್ತೇವೆ ಆಗಿನ ಜನರ ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ಸಂತತಿಯವರಿಗೆ ಅದು ಅನಿರೀಕ್ಷಿತವಾಗಿತ್ತು. ಅವರೆಲ್ಲರೂ ದೇವರ ನ್ಯಾಯ ತೀರ್ಪಿಗೆ ಒಳಗಾಗಿ ನಾಶವಾಗುವುದನ್ನು ನಾವು ನೋಡ್ತೇವೆ. Imagine what happens when a catastrophic flood swept through the city. ಯೋಚನೆ ಮಾಡಿ ನೋಡಿ, ಇಂತಹ ಒಂದು ದೊಡ್ಡ ಜಲ ಪ್ರಳಯವು ಅನಿರೀಕ್ಷಿತವಾಗಿ ಸಂಭವಿಸುವಾಗ ಜನರ ಪರಿಸ್ಥಿತಿ ಹೇಗಾಗಿರ್ತದೆ? We say those who escaped were those who left behind. ನಾವು ನೋಡ್ತೇವೆ ಯಾರೆಲ್ಲ ಅಲ್ಲಿ ತಪ್ಪಿಸಿಕೊಂಡರೋ ಅವರು ಅಲ್ಲಿ ಉಳಿದು ಹೋದರು ಎಂಬುದಾಗಿ. And those who lost their lives were taken away by the water. ಅವರು ಯಾರೆಲ್ಲ ತಮ್ಮ ಜೀವನವನ್ನ ಕಳಕೊಂಡ್ರು ಅವರೆಲ್ಲರನ್ನ ನೀರು ಅವು ವಶ ಮಾಡಿಕೊಂಡಿತ್ತು.
Bible says the flood came and swept them all away. ಸತ್ಯವೇದವು ನಮಗೆ ಹೇಳ್ತದೆ, ಆ ಒಂದು ಜಲಪ್ರಳಯವು ಬಂದು ಉಂಟಾದಾಗ ಅವರೆಲ್ಲರನ್ನ ಕೊಚ್ಚಿಕೊಂಡು ಹೋಯಿತು ಎಂಬುದಾಗಿ. It is for those who are taken away to judgment in the great tribulation and not to the rapture of the church. ಆದ ಕಾರಣ ಈ ಒಂದು ಮಹಾಸಂಕಟ ಕಾಲದಲ್ಲಿ ನ್ಯಾಯ ತೀರ್ಪಿಗೆ ಕರೆದೊಯ್ಯಲ್ಪಟ್ಟವರಿಗೆ ಹೊರತು ಸಭೆಯ ಎತ್ತಲ್ಪಡುವಿಕೆಯಿಂದಲ್ಲ. But many of us confused by the term, the flood came and swept all them away. That means rapture. ಅನೇಕರು ಇದನ್ನ ಗೊಂದಲಪಡಿಸಿಕೊಳ್ತಾರೆ. ಅದೇನೆಂದ್ರೆ ಪ್ರವಾಹವು ಬಂದು ಅವರೆಲ್ಲರನ್ನ ಕೊಚ್ಚಿಕೊಂಡು ಹೋಯಿತು, ಹಾಗೆ ಈ ಒಂದು ಎತ್ತಲ್ಪಡುವಿಕೆಯು ನಡೆಯುತ್ತದೆ ಎಂಬುದಾಗಿ. But the taken away is for those who are taken away to judgments in the great tribulation. ಕೊಚ್ಚಿಕೊಂಡು ಹೋದವರು ಅವರು ಸತ್ತು ಹೋದವರಾಗಿದ್ದಾರೆ, ಆದರೆ ಎತ್ತಲ್ಪಡುವಿಕೆಯಲ್ಲಿ ಎತ್ತಲ್ಪಡುವವರು ನಾಶವಾಗಿ ಹೋದವರಲ್ಲ. The disciples were not like the Pharisees who could not discern. ನಾವು ನೋಡ್ತೇವೆ, ಶಿಷ್ಯರು ವಿವೇಚಿಸಲು ಸಾಧ್ಯವಾಗದ ಪರಿಸಾಯರಂತೆ ಇರಲಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 16:3 ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. There's a passage, but as to the times and the seasons, brethren, you have no need to have anything bright to you. For you yourself know well that the day of the Lord will come like a thief in the night. When the people say there is peace and security, then sudden destruction will come upon them, and travail comes upon a woman with child, and there will be no escape. ಇಲ್ಲಿ ನಾವು ಈ ಒಂದು ಭಾಗವನ್ನ, ಸತ್ಯವೇದ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನ ನಾನು ಓದ್ತಾ ಇದ್ದೇನೆ. ಆ ಭಾಗದಲ್ಲಿ ನಾವು ಹೀಗೆ ನೋಡ್ತೇವೆ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ. But you are not in the darkness, brethren, for that day to surprise you like a thief. That also we have in 1 Thessalonians 5:1-4. 1 ಥೆಸಲೋನಿಕ 5:1-4 ನಾವು ಇದನ್ನ ನೋಡ್ತಾ ಇದ್ದೇವೆ. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. Apostle Paul also emphasized the unexpectedness of rapture, like a thief. ಅಷ್ಟು ಮಾತ್ರವಲ್ಲದೆ ಪೌಲನು ಸಹ ಈ ಒಂದು ಸಂತೋಷದ ಅನಿರೀಕ್ಷಿತತೆಯನ್ನ ಒತ್ತಿ ಹೇಳುತ್ತಾನೆ. ಅಂದರೆ ಕಳ್ಳನಂತೆ ಎಂಬುದಾಗಿ ಅವನು ಸೂಚಿಸ್ತಾನೆ. Somebody take the night of this passage as the tribulation, which is not. ಯಾರಾದರೂ ಈ ವಾಕ್ಯದ ರಾತ್ರಿಯನ್ನು ಮಹಾಸಂಕಟ ಕಾಲವೆಂದು ಪರಿಗಣಿಸುತ್ತಾರೆ, ಆದರೆ ಅದಲ್ಲ. The thief comes in the night while others are sleeping, means at an unexpected time. ನಮ್ಗೆ ಗೊತ್ತಿದೆ, ಕಳ್ಳನು ಬರುವಂತದ್ದು ಅನಿರೀಕ್ಷಿತವಾದಂತ ಸಮಯ. ಅಂದ್ರೆ ಎಲ್ಲರೂ ನಿದ್ರೆ ಮಾಡುವಂತ ಆ ಒಂದು ಸಮಯದಲ್ಲಿ ಕಳ್ಳನು ಬರ್ತಾನೆ. So the believers should not be spiritually asleep. ಆದ್ದರಿಂದ ವಿಶ್ವಾಸಿಗಳು ಆತ್ಮಿಕವಾಗಿ ನಿದ್ರಿಸಬಾರದು. He always ready. ಅವರು ಯಾವಾಗಲೂ ಸಿದ್ಧರಾಗಿರ್ಬೇಕು. Daniel gives a certain time schedule, and he understood that the nation Israel's captivity is finished from the time of Jeremiah. ನಾವು ನೋಡ್ತೇವೆ, ದಾನಿಯೇಲನು ಒಂದು ನಿರ್ದಿಷ್ಟ ಸಮಯದ ವೇಳಾಪಟ್ಟಿಯನ್ನು ಕೊಡ್ತಾನೆ ಮತ್ತು ಯೆರೆಮೀಯನ ಕಾಲದಿಂದ ಇಸ್ರಾಯೇಲ್ ಜನಾಂಗದ ಸೆರೆವಾಸವು ಮುಗಿದಿದೆ ಎಂಬುದನ್ನ ಅವನು ಅರ್ಥ ಮಾಡಿಕೊಡ್ತಾನೆ. Here the coming is of the Son of Man is for Israel and not for church, and therefore it is not rapture.
ಈ ಆಗಮನವು ಅದು ಇಸ್ರಾಯೇಲರಿಗೆ ಮನುಷ್ಯ ಕುಮಾರನ ಆಗಮನವಾಗಿದೆಯೇ ಹೊರತು ಸಭೆಗಾಗಿ ಅಥವಾ ಪಡುವಿಕೆಗಾಗಿ ಇರುವಂತದ್ದಲ್ಲ. The next one is the two men and two women. ಮುಂದೆ ನಾವು ನೋಡ್ತೇವೆ ಇಬ್ಬರು ಪುರುಷರು ಮತ್ತು ಇಬ್ಬರು ಸ್ತ್ರೀಯರು. The word Matthew used in chapter 24, 40 to 41 for taken is paralambano. ಇಲ್ಲಿ ಮತ್ತಾಯನು ಎತ್ತಲ್ಪಡುವಿಕೆ ಅಂದ್ರೆ ತೆಗೆದುಕೊಳ್ಳಲಾಗಿದೆ ಅಥವಾ ತೆಗೆದುಕೊಳ್ಳಲಾಗಿದೆ ಎಂಬಂತ ಆ ಒಂದು ಪದಕ್ಕೆ ಬಳಸಿರುವಂತ ಮೂಲ ಭಾಷೆಯಲ್ಲಿ ಗ್ರೀಕ್ ಪದ ಪಾರಾಲಂಬಾನೋ ಎಂಬಂತ ಪದವಾಗಿದೆ. That word means to receive or near or take in relation to tribulation is a different one used for swept away them all away in Matthew 24:30. That is aero, and that means to lift up or to remove or take up or swept away in 24:39. ಇಲ್ಲಿ ನಾವು ನೋಡ್ತೇವೆ ಮಹಾಸಂಕಟ ಕಾಲಕ್ಕೆ ಸಂಬಂಧಿಸಿದಂತೆ ಈ ಪದದ ಅರ್ಥ ತೆಗೆದುಕೊಳ್ಳುವುದು ಎಂಬುದಾಗಿದೆ. ಅವರೆಲ್ಲರನ್ನು ಕೊಚ್ಚಿಕೊಂಡು ಹೋಗಲು ಬಳಸಲಾಗಿರುವಂತದ್ದು ಅದು ವಿಭಿನ್ನ ಪದವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24:30 ಈಗ ಮೇಲೆ ನಾವು ಧ್ಯಾನ ಮಾಡಿದಂತ ಪದ. ಮತ್ತು ಪ್ರವಾಹಕ್ಕೆ ಸಂಬಂಧಿಸಿದಂತೆ ಐರೋ ಎಂಬಂತ ಪದ ಮೂಲ ಭಾಷೆಯಲ್ಲಿ ಅದರ ಅರ್ಥ ಮೇಲಕ್ಕೆತ್ತಲು, ತೆಗೆದುಕೊಳ್ಳಲು, ಎತ್ತಿಕೊಳ್ಳಲು, ದೂರ ಹೋಗು ಎಂಬಂತ ಪದ ಅರ್ಥವನ್ನ ಕೊಡುವಂತದಾಗಿದೆ. 24:39 ಬಳಸಿರುವಂತ ಪದ. So the same term paralambano, that is Matthew 4, taken, is to mean taken from tribulation, is the one John uses or chose to use to convey that Jesus will paralambano. ಇಲ್ಲಿ ಪಾರಲಂಬಾನೋ ಎಂಬಂತ ಈ ಒಂದು ಪದ ಪ್ರಯೋಗವನ್ನ ನಾವು ನೋಡ್ತಾ ಇದ್ದೇವೆ. ಅದು ತೆಗೆದುಕೊಳ್ಳಲಾಗಿದೆ ಎಂಬಂತ ಅರ್ಥವನ್ನು ಸಂಕಟ ಕಾಲದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಅರ್ಥೈಸಲು ಮತ್ತಾಯನು ಅನ್ವಯಿಸಿದಂತ ಅದೇ ಪದವನ್ನ ಯೋಹಾನನು ಯೇಸು ಕ್ರಿಸ್ತನು ಪಾರಾಲಂಬಾನೋ, ನಾನು ಪುನಃ ಬರುತ್ತೇನೆ ಮತ್ತು ನಿಮ್ಮನ್ನು ನನ್ನ ಬಳಿಗೆ ಕರೆದೊಯ್ಯುತ್ತೇನೆ ಎಂಬುದಾಗಿ ತಿಳಿಸುವುದಕ್ಕೆ ಆರಿಸಿಕೊಳ್ತಾ ಇದ್ದಾನೆ. John uses for to say that I will come again and will take you to myself, which means receive. John 14:3. ಇದರ ಅರ್ಥ ಸ್ವೀಕರಿಸುವಂತದ್ದು ಎಂಬುದಾಗಿದೆ. ಯೋಹಾನ 14:3 ಇದನ್ನ ಯೋಹಾನನು ನಾನು ಯೇಸು ಸ್ವಾಮಿ ಹೇಳಿದಂತ ಮಾತು, ನಾನು ಪುನಃ ಬರುತ್ತೇನೆ ಮತ್ತು ನಿಮ್ಮನ್ನ ನನ್ನ ಬಳಿಗೆ ಕರೆದೊಯ್ಯುತ್ತೇನೆ ಎಂಬುದಾಗಿ ಹೇಳುವ ಆ ಒಂದು ವಾಕ್ಯದಲ್ಲಿ ಇದನ್ನ ಮತ್ತೆ ಬಳಸಲಾಗಿದೆ. So the same word has different meaning. ಒಂದೇ ಪದ, ಆದರೆ ಇದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿರುವಾಗ ಆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡ್ತೇವೆ. It may also be noted that the same paralambano is used for Jesus being taken for scourging and crucifixion in Matthew 27:27 and John 19:16. ಇದೇ ಪದವನ್ನ ಮತ್ತಾಯನ ಬರೆದ ಸುವಾರ್ತೆ 27:27 ಯೋಹಾನ 19:16 ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸುವಂತಹ ಸಂದರ್ಭದಲ್ಲಿಯೂ ಸಹ ಈ ಪದವನ್ನ ಬಳಸಲಾಗಿದೆ. So the appropriate meaning be adopted best suitable to the context. ಆದ್ದರಿಂದ ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಪಾರಾಲಂಬಾನೋ ಎಂಬಂತ ಈ ಒಂದು ಗ್ರೀಕ್ ಪದವನ್ನ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥವನ್ನ ನಾವು ಅರ್ಥೈಸಿಕೊಳ್ಬೇಕು. Accordingly, those taken are taken away in the judgment, and those left are allowed to enter in the kingdom, that is millennial kingdom. ಅದರ ಅಂತೆ ಕರೆದೊಯ್ಯಲ್ಪಟ್ಟವರನ್ನು ನ್ಯಾಯ ತೀರ್ಪಿನಲ್ಲಿ ಕರೆದೊಯ್ಯಲಾಗುತ್ತದೆ ಮತ್ತು ಉಳಿದವರಿಗೆ ರಾಜ್ಯವನ್ನು ಪ್ರವೇಶಿಸಲು ಅನುಮತಿಸಲಾಗುತ್ತದೆ. This is not about taken away from the tribulation. ಇದು ಸಂಕಟ ಕಾಲದಿಂದ ತೆಗೆದು ಹಾಕಲ್ಪಡುವಂತದ್ದಲ್ಲ. Rather they are taken in judgment, and those left are allowed to enter into the kingdom. ನ್ಯಾಯ ತೀರ್ಪಿನಿಂದ ಅವರನ್ನ
ಅವರನ್ನ ತೆಗೆದು ಹಾಕಲ್ಪಟ್ಟಿದೆ ಮತ್ತು ಅವರು ಸಹಸ್ರಮಾನದಲ್ಲಿ ಪ್ರವೇಶಿಸುವುದಕ್ಕೆ ಅವಕಾಶವಾಗಿದೆ. But many of us have misunderstood these portions for rapture. ಆದರೆ ನಾವು ಅನೇಕರು ಈ ಒಂದು ಸತ್ಯವೇದ ಭಾಗಗಳನ್ನ ಎತ್ತಲ್ಪಡುವಿಕೆಯ ಸಂಬಂಧವಾಗಿ ನಾವು ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. Now the third one is the householder. ಮೂರನೇದಾಗಿ ನಾವು ನೋಡುತ್ತೇವೆ ಆ ಮನೆಯ ಯಜಮಾನನ ಸಾಮ್ಯ. It is the parable that Jesus explained to his disciples. ಈ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅದನ್ನ ವಿವರಿಸ್ತಾನೆ. This is about the coming of the Son of Man, that is 24:44 Matthew. ಮತ್ತಾಯನ ಬರೆದ ಸುವಾರ್ತೆ 24:44ರಲ್ಲಿ ಮನುಷ್ಯ ಕುಮಾರನ ಆಗಮನದ ಕುರಿತಾಗಿ ಇರುವಂತ ಒಂದು ಸಾಮ್ಯವಾಗಿದೆ. The major thrust of the parable is watchfulness. ಇಲ್ಲಿಯೂ ಸಹ ಈ ಸಾಮ್ಯದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶವೇನಪ್ಪಾ ಅಂತಂದ್ರೆ ಜಾಗರೂಕತೆ, ಎಚ್ಚರಿಕೆ. You may read these portions, these passages at home, and then you will get the idea very clearly before you. ಈ ಒಂದು ಸತ್ಯವೇದ ಭಾಗಗಳನ್ನ ನೀವು ಓದುವುದಾದರೆ ನಿಮಗೆ ಸಂಪೂರ್ಣವಾದಂತ ಒಂದು ಚಿತ್ರಣ ನಿಮಗೆ ಸಿಗುತ್ತದೆ. These are not talking about rapture. ಈ ವೇದ ಭಾಗಗಳು ಯಾವುದು ಸಹ ಎತ್ತಲ್ಪಡುವಿಕೆಯ ಸಂಬಂಧವಾಗಿ ಮಾತನಾಡ್ತಾ ಇಲ್ಲ. It is about the day of the Lord, like 1 Thessalonians 5:2. 1 ಥೆಸಲೋನಿಕ 5:2ರಲ್ಲಿ ನಾವು ನೋಡುವ ಹಾಗೆ ಇದು ಕರ್ತನ ದಿನದ ಕುರಿತಾಗಿದೆ. It is a day of judgment. ಇದು ನ್ಯಾಯ ತೀರ್ಪಿನ ದಿನವಾಗಿದೆ. Which is the focus of many Old Testament prophecies. ಅನೇಕ ಹಳೆ ಒಡಂಬಡಿಕೆ ಪ್ರವಾದನೆಗಳ ಬಹಳ ಮುಖ್ಯವಾದಂತ ಅಂಶ ಅಥವಾ ಕೇಂದ್ರ ಬಿಂದುವಾಗಿರುವಂತ ವಿಚಾರ. Which is also referred to in Acts 2:20. ಇದನ್ನ ಅಪೊಸ್ತಲರ ಕೃತ್ಯಗಳು 2:20ರಲ್ಲಿಯೂ ಸಹ ನಾವು ಅದನ್ನ ನೋಡ್ತೇವೆ. Here again the subject is judgment and not rapture. ಇಲ್ಲಿಯೂ ಸಹ ಬಹಳ ಮುಖ್ಯವಾದಂತ ವಿಷಯ ನ್ಯಾಯ ತೀರ್ಪು, ಇಲ್ಲಿ ಎತ್ತಲ್ಪಡುವಿಕೆಗೆ ಸಂಬಂಧವಿಲ್ಲ. So it has no connection with the New Testament church. ಆದ ಕಾರಣ ಹೊಸ ಒಡಂಬಡಿಕೆ ಸಭೆಗೆ ಇದಕ್ಕೆ ಈ ಒಂದು ಘಟನೆಗೆ ಯಾವ ಸಂಬಂಧವೂ ಇಲ್ಲ. So when we interpret a parable or any part of scripture, we need to take seriously the context, and you have to correlate with the other portion of the scripture. ಆದ್ರಿಂದ ನಾವು ಯಾವುದೇ ಸಾಮ್ಯವನ್ನ ನಾವು ವ್ಯಾಖ್ಯಾನಿಸುವಾಗ ಆ ಒಂದು ಸಾಮ್ಯದ ಹಿನ್ನೆಲೆಯನ್ನ, ಅದರ ಸಂದರ್ಭವನ್ನ ನಾವು ಗಮನದಲ್ಲಿಟ್ಟುಕೊಂಡು ಆ ಒಂದು ಘಟನೆ ಬೇರೆ ಸತ್ಯವೇದದ ಭಾಗಗಳಿಗೆ ನಾವು ಹೋಲಿಸಿಕೊಂಡು ಅದನ್ನು ನಾವು ವ್ಯಾಖ್ಯಾನಿಸುವಂತವರಾಗಿರ್ಬೇಕು. And we also see the same word wherever used the scripture. ಅಷ್ಟು ಮಾತ್ರವಲ್ಲದೆ ಅಲ್ಲಿ ಬಳಸಲಾಗಿರುವಂತಹ ಪದಪ್ರಯೋಗವನ್ನ ಸತ್ಯವೇದದಲ್ಲಿ ಬೇರೆ ಭಾಗಗಳಲ್ಲಿ ಆ ಒಂದು ಪದಪ್ರಯೋಗವನ್ನ ಯಾವ ರೀತಿಯಾಗಿ ಬಳಸಲಾಗಿದೆ ಎಂಬುದನ್ನು ಸಹ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. Because the same word has different meaning in different context. ಯಾಕಂದ್ರೆ ಒಂದೇ ಪದ ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕೊಡುವಂತದ್ದಾಗಿರುತ್ತದೆ. Simply seeing the word taken away, don't conclude that about church and rapture. ಆದ್ರಿಂದ ಕೇವಲ ಎತ್ತಲ್ಪಡುವಿಕೆ ಎಂಬಂತ ಶಬ್ದವನ್ನ ನೀವು ನೋಡುವಾಗ ಎಲ್ಲಾ ಕಡೆ ಒಂದೇ ಅರ್ಥವನ್ನ ಒಳಗೊಂಡಿದೆ ಎಂಬಂತ ಒಂದು ತಪ್ಪಾದ ಒಂದು ಅಭಿಪ್ರಾಯಕ್ಕೆ ನಾವು ಬಂದು ಬಿಡಬಾರದು. Another parable is the unfaithful servant. ಇನ್ನೊಂದು ಸಾಮ್ಯ ನಾವು ನೋಡ್ತೇವೆ, ಅಪನಂಬಿಕಸ್ಥನಾದಂತ ಸೇವಕನ ಸಾಮ್ಯ. These are two servants of contrasting attitudes. ಇಲ್ಲಿ ನಾವು ನೋಡ್ತೇವೆ ಇಬ್ಬರು ವ್ಯತಿರಿಕ್ತವಾದಂತ ಮನೋಭಾವವುಳ್ಳ ಸೇವಕರನ್ನ ನಾವು ನೋಡ್ತೇವೆ. The first one, realizing the Lord will return or the master will return at any time, although the time is unknown. ಮೊದಲನೇವನು ಹೀಗೆ ಅಂದ್ಕೊಳ್ತಾನೆ, ಕರ್ತನು ಬರುವಂತ ಸಮಯವು ಯಾವ ಗಳಿಗೆಯಲ್ಲಿ ಬೇಕಾದರೂ ಇರಬಹುದು, ಅಂದ್ರೆ ಸಮಯ ತಿಳಿದಿಲ್ಲ ಎಂಬುದನ್ನ ಅವನು ಅರಿತುಕೊಂಡವನಾಗಿದ್ದನು. Hope you know that parable well. ನಾನು ನಂಬುತ್ತೇನೆ ನೀವು ಈ ಒಂದು ಸಾಮ್ಯವನ್ನ ಚೆನ್ನಾಗಿ ತಿಳಿದಿದ್ದೀರಿ ಎಂಬುದಾಗಿ. One of the servants, it is not the time of his master return, but he is always ready. ಈ ಒಂದು ಸೇವಕನು ಅವನು ತನ್ನ ಯಜಮಾನನು ಯಾವಾಗ ಹಿಂತಿರುಗುತ್ತಾನೆ ಎಂಬುದನ್ನ ಅವನಿಗೆ ಗೊತ್ತಿರಲಿಲ್ಲ, ಆದ ಕಾರಣ ಅವನು ಯಾವಾಗಲೂ ಸಿದ್ಧನಾಗಿದ್ದನು. And he was prepared to meet his master ready at any time.
ಅವನು ತನ್ನ ಯಜಮಾನನನ್ನ ಎದುರುಗೊಳ್ಳುವುದಕ್ಕೆ ಅವನು ಎಲ್ಲಾ ಸಮಯದಲ್ಲಿಯೂ ಅವನು ಸಿದ್ಧನಾಗಿದ್ದನು. The other servant, on the other hand, had interpreted the delay of the Lord's coming, that is, the uncertainty of the time of his coming, for the certainty that he would not come soon. ಇನ್ನೊಬ್ಬ ಸೇವಕನು ಈ ಯಜಮಾನನ ಆ ಒಂದು ಬರೋಣದ ಸಮಯವನ್ನ, ಆ ಒಂದು ಅನಿರೀಕ್ಷತೆಯನ್ನ ಅವನು ಈ ರೀತಿಯಾಗಿ ಅವನು ಅಂದುಕೊಂಡನು. ಅವನು ಆ ಒಂದು ಅನಿರೀಕ್ಷತೆಯ ಸಮಯ ಮುಂದೆಂದೂ ಶೀಘ್ರದಲ್ಲಿ ಬರುವುದಿಲ್ಲ ಎಂಬುದಾಗಿ ಅವನು ಅರ್ಥ ಮಾಡಿಕೊಂಡನು. I repeat the same word again. The uncertainty of the time of his coming, that the Master is coming, for the uncertainty that it would not be soon. ನಾನು ಮತ್ತೆ ಅದನ್ನೇ ಹೇಳ್ತೇನೆ, ಅವನ ಯಜಮಾನನು ಬರುವಂತ ಅನಿಶ್ಚಿತತೆ ಅಂದ್ರೆ ಅನಿರೀಕ್ಷಿತವಾದಂತ ಆ ಒಂದು ಸಮಯ ಅದು ಶೀಘ್ರದಲ್ಲೇ ಆಗುವುದಿಲ್ಲ ಎಂಬುದಾಗಿ ಈ ಸೇವಕನು ಖಚಿತವಾಗಿ ಅವನು ಅರ್ಥ ಮಾಡಿಕೊಂಡನು. This is something very tragic. ಇದು ಬಹಳ ದುರದೃಷ್ಟವಾದಂತ ಒಂದು ಘಟನೆ. And therefore he was not prepared for his return. ಆದ ಕಾರಣ ಆ ಯಜಮಾನನ ಆ ಬರೋಣಕ್ಕೆ ಅವನು ಸಿದ್ಧನಾಗಿರಲಿಲ್ಲ. You see that both the servants were given the same instruction. ಗಮನಿಸಿರಿ, ಇಬ್ಬರು ಸೇವಕರಿಗೂ ಸಹ ಒಂದೇ ರೀತಿಯಾದಂತ ಸೂಚನೆಯನ್ನ ಕೊಡಲಾಗಿತ್ತು. But the same words, both of them interpreted differently. ಒಂದೇ ಸೂಚನೆಯನ್ನ, ಒಂದೇ ರೀತಿಯಾದಂತ ಸೂಚನೆಯನ್ನ ಎರಡು ವಿಭಿನ್ನವಾದಂತ ರೀತಿಯಲ್ಲಿ ಈ ಸೇವಕರು ಅರ್ಥ ಮಾಡಿಕೊಂಡ್ರು. Though the second person was not prepared for his return. ಆ ಎರಡನೇ ಸೇವಕನು ಯಜಮಾನನ ಬರೋಣಕ್ಕೆ ಅವನು ಸಿದ್ಧನಾಗಿರಲಿಲ್ಲ. In the same way, those who are living during the period of tribulation may not be prepared and properly respond to the gospel of the kingdom when he returns. ಅದೇ ರೀತಿಯಾಗಿ ಈ ಒಂದು ಸಂಕಟ ಕಾಲದಲ್ಲಿ ಇರುವಂತವರು ಅವರು ಈ ಒಂದು ಬರೋಣಕ್ಕೆ, ಕರ್ತನ ಬರೋಣಕ್ಕೆ ಅವರು ಸಿದ್ಧರಾಗಿರುವುದಿಲ್ಲ. ಮಾತ್ರವಲ್ಲದೆ ಅವರು ಸುವಾರ್ತೆಯನ್ನ ಸ್ವೀಕಾರ ಮಾಡುವಂತವರಾಗಿರುವುದಿಲ್ಲ. So we have seen about the fig tree. ಈಗ ನಾವು ಅಂಜೂರದ ಮರವನ್ನ ನಾವು ನೋಡಿದ್ದೇವೆ. We have seen the days of Noah. ನೋಹನ ದಿನಗಳನ್ನ ನಾವು ನೋಡಿದ್ದೇವೆ. We have seen the two men and two women. ಇಬ್ಬರು ಪುರುಷರು ಮತ್ತು ಇಬ್ಬರು ಸ್ತ್ರೀಯರನ್ನು ನೋಡಿದ್ದೇವೆ. The parable of the householder. ಮತ್ತು ಆ ಒಂದು ನಂಬಿಗಸ್ತ ಯಜಮಾನನ ಆ ಒಂದು ಸಾಮ್ಯವನ್ನು ನೋಡಿದ್ದೇವೆ. And the unfaithful servants. ಮಾತ್ರವಲ್ಲದೆ ಅಪನಂಬಿಗಸ್ತನಾದಂತ ಸೇವಕನನ್ನು ನಾವು ನೋಡಿದ್ದೇವೆ. All these are not teaching the rapture or the time of rapture. ಈ ಎಲ್ಲ ಸಾಮ್ಯಗಳು ಇವು ಯಾವುದೂ ಸಹ ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟವಾದಂತ ಸಾಮ್ಯಗಳು ಅಲ್ಲ. And it is not about rapture. ಅಷ್ಟು ಮಾತ್ರವಲ್ಲದೆ ಇವ್ಯಾವೂ ಸಹ ಎತ್ತಲ್ಪಡುವಿಕೆಗೆ ಸಂಬಂಧವನ್ನ ಹೊಂದಿದೆ. Therefore we cannot use these passages for rapture and preach from this portion for rapture. ಆದ್ದರಿಂದ ಈ ಒಂದು ಸತ್ಯವೇದ ಭಾಗಗಳಿಂದ ನಾವು ಎತ್ತಲ್ಪಡುವಿಕೆಯ ಕುರಿತಾಗಿ ನಾವು ಬೋಧನೆಗಳನ್ನ, ಪ್ರಸಂಗಗಳನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. As I told you, it teaches the watchfulness and unexpectedness. ಇದು ನಾವು ಆತನನ್ನ ಎದುರು ನೋಡುವಂಥದ್ದು, ಮಾತ್ರವಲ್ಲದೆ ಅನಿರೀಕ್ಷತೆಯಿಂದ ಆತನಿಗೋಸ್ಕರವಾಗಿ ಕಾಯುವಂಥದ್ದು, ಎಚ್ಚರ ವಹಿಸಿಕೊಂಡು ಕಾಯುವಂಥದ್ದು ಎಂಬಂತ ಸಂಗತಿಯನ್ನ ನಮಗೆ ಕಲಿಸುವಂತದ್ದಾಗಿರುತ್ತದೆ ಅಷ್ಟೇ. Hope in the next session we will go to another parable. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಸಾಮ್ಯವನ್ನ ತೆಗೆದುಕೊಂಡು ಅಧ್ಯಯನ ಮಾಡೋಣ. I think this is enough for this tonight. ಈ ರಾತ್ರಿ ವೇಳೆಗೆ ಇಲ್ಲಿವರೆಗೆ ನಾನು ನಮ್ಮ ಅಧ್ಯಯನ ಸಾಕಾಗುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. Let's pray. ನಾವು ಪ್ರಾರ್ಥನೆ ಮಾಡೋಣ. Thank you for this evening, Lord. ಈ ಒಳ್ಳೆಯ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We commit each one of the listeners in your hands. ಪ್ರತಿಯೊಬ್ಬ ಕೇಳುವಂತ ನಿನ್ನ ಭಕ್ತರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. Bless each one of them and those who listen this topic hereafter. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಮುಂದೆ ಕೇಳುವಂತವರನ್ನು ಸಹ ನೀನು ಆಶೀರ್ವದಿಸು.
We thank you for all the teachers. ನಾವು ಎಲ್ಲ ಬೋಧಕರನ್ನ ನಾವು ಅವರಿಗೋಸ್ಕರವಾಗಿ ಸ್ತೋತ್ರ ಮಾಡ್ತೇವೆ. We pray thou, Lord, also for all the listeners who are attending the service here or now or here in afternoon. ಇಲ್ಲಿ ಪಾಲ್ಗೊಳ್ತಾ ಇರುವಂತಹ ಪ್ರತಿಯೊಬ್ಬ ದೇವಜನರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಮುಂದೆ ಪಾಲ್ಗೊಳ್ಳುವಂತವರನ್ನು ಸಹ ನಾವು ಸ್ತೋತ್ರ ಮಾಡ್ತೇವೆ. Also for the members of the team. ಅದೇ ರೀತಿಯಾಗಿ ಈ ಒಂದು ತಂಡದ ಎಲ್ಲ ಸದಸ್ಯರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you, Lord, for your presence. ನಿನ್ನ ಪ್ರಸನ್ನತೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ದೇವ. Thank you, Lord, for listening and answering our prayer. ನಾವು ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ಮತ್ತು ಸದುತ್ತರವನ್ನ ದಯಪಾಲಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 ಆಮೆನ್.